ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಮಲತಾ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇದೆ, ಹಾಗಾಗಿ ವಿಶ್ ಮಾಡ್ಬಿಡ್ತೀನಿ ಫಸ್ಟಿಗೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಡಿಯರ್ ಹಸ್ಬೆಂಡ್. ನೀವು ಏನೇನು ಅಂದ್ಕೊಂಡಿದ್ದೀರೋ ನಿಮ್ಮ ಬಾಳಲ್ಲಿ ಎಲ್ಲ ಸಕ್ಸಸ್ ಆಗಲಿ, 100 ವರ್ಷ ಸುಖವಾಗಿರಿ ಅಂತ ಹೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನು ನಾನಿವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಿಕೊಂಡು ಈಚೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಆಯಿತು ಅಂತೇಳಿ ನಾನು ಚಿನ್ನಮ್ಮ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ಚಿನ್ನಮ್ಮನ ಅವ್ರ ಅಪ್ಪಾಜಿನೇ ರೆಡಿ ಮಾಡಿದ್ದಾರೆ ಬಟ್ಟೆ ಹಾಕ್ಬಿಟ್ಟು. ನಾನು ಈಗ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಪೂಜೆ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಕೇಳ್ಕೊಳೋದು ಒಂದೇ, ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿ, ಸುಖವಾಗಿರಲಿ 100 ವರ್ಷ ಅಂತೇಳಿ ಬೇಡ್ಕೊಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಈಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಮನೇಲೇನು ತಿಂಡಿ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ರೆಡಿಯಾಗಿದ್ದೀವಿ ಅಷ್ಟೇ. ತಿಂಡಿ ಎಲ್ಲ ಈಚೆನೇ ತಿನ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗೋಣ ಅಂತೇಳಿ ಪೂಜೆ ಮಾಡಿಕೊಂಡು ಹೊರಡಬೇಕಿತ್ತು. ಹಾಗಾಗಿ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಮ್ಮ ಮನೆಯವರು ಔಟ್ಡೋರ್ ಅಂತೇಳಿ ಕೆಲಸಕ್ಕೆ ಹೋಗಿ ಬಂದು 1 ವಾರ ಆಗಿತ್ತು. ಅವರು ಇದ್ದರು ಅಂತ ಹೇಳಿದ್ರೆ ಚಿನ್ನಮ್ಮನಿಗೆ ಅವರೇ ನೋಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ, ಅವಳು ಏನು ಹಠ ಮಾಡೋದಿಲ್ಲ, ಅವ್ರ ಪಪ್ಪನ ಹತ್ರ ಆಟ ಆಡ್ಕೊಂಡಿರ್ತಾಳೆ. ನೋಡಿ ಇವತ್ತು ಅವರೇ ರೆಡಿ ಮಾಡಿದ್ದಾರೆ. ಮತ್ತು ಅವ್ಳಿಗೆ ಏನೇನು ಬೇಕು ಏನು ಬೇಡ ಅಂತ ಹೇಳ್ಬಿಟ್ಟು ಅವರು ತಿನ್ನಿಸೋದ್ರಿಂದ ಹಿಡಿದು ಹಾಲು ಕುಡಿಸೋದು, ನೀರು ಕುಡಿಸೋದು, ಅವ್ರಿಗೇನು ಬೇಕು ಅಂತೇಳಿ ರೆಡಿ ಮಾಡ್ತಾಯಿದ್ದಾರೆ ಅವರು. ನಾನು ಇನ್ನೇ ಮನೆ ಕೆಲಸ ಮಾಡಿಕೊಂಡು ನೋಡಿ ಪೂಜೆ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವತ್ತು ಅದೇ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ ನಮಗೂ. ಆನ್ ದ ವೇ ಹೋಗ್ತಾ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಬರ್ತಡೇ ಅಂತ ಅಂದರೆ ನಮ್ಮನೆಯರೇನು ಫುಲ್ಲು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಸಿಂಪಲ್ಲಾಗಿಯೇ ಎಲ್ಲಾದರೂ ಈಚೆ ಹೋಗಿ ಬರೋಣ ಅಂದರೆ ಫ್ಯಾಮಿಲಿ ಕರ್ಕೊಂಡು ಅಂತ ಹೋಗೋಣಂತ ಅವ್ರದ್ದು ಥಾಟ್ ಇರೋದು. ಬಟ್ ನಾನು ಸ್ವಲ್ಪ ಮಾಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿದೆ. ಸೊ ಅವರು ಬೇಡ ಏನೋ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡಿದ್ರು. ಇನ್ನು ಹೋದ ವರ್ಷವೂ ಚಿನ್ನಮ್ಮ ಚಿಕ್ಕವಳಿದ್ಲು, ಹಂಗಾಗಿ ನಾನು ಬಾಣಂತನಕ್ಕೆ ಅಂತೇಳಿ ನನ್ನ ತವ್ರ ಮನೆಗೆ ಹೋಗಿದ್ದೆ. ಈ ವರ್ಷನಾದರೂ ಅಟ್ಲೀಸ್ಟ್ ಒಂದು ಕೇಕಾದರೂ ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ದೆ. ಈಚೆ ಹೋಗ್ತೀವಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಅವರು ನೋಡೋಣ ಅಲ್ಲೇನು ಈಗಿನ್ನು ಬೇಡ ಮನೇಲಿ ಬೆಳಗ್ಗೆನೇ ಅಂತ ಹೇಳಿ ಅಂದರು. ಸೊ ಹಾಗಾಗಿ ಸರಿ ಆಯಿತು ಅಂತೇಳಿ ನಾವು ರೆಡಿ ಆಗ್ತಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡೋಣ ಏನು ಮಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು.
ಒನ್ ಡೇ ಟ್ರಿಪ್ ಥರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು 3 ಜನನೇ ಹೊರಟ್ವಿ. ಅಲ್ಲಿ ನೋಡಿ ಇವಾಗ ಬರ್ಡೇ ಬಾಯಿ ಕಾರ್ ಓಡಿಸ್ತಾ ಇದ್ದಾರೆ. ನಾನು ಚಿನ್ನಮ್ಮ ಕೂತಿದ್ದೀವಿ. ಚಿನ್ನಮ್ಮ ಇನ್ನೇನು ಅವ್ರಿಗೆ ಫುಲ್ಲು ಒಂಥರ ಎಕ್ಸೈಟ್ಮೆಂಟ್ ಥರ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಮಾಡ್ತಾಯಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಇನ್ನು ನಾವು ಮನೆಯಿಂದ ಹೊರಟು 8ನೇ ಮೈಲಿ ಬಿಟ್ಟು ನೈಸ್ ರೋಡ್ ಕಡೆ ತಿರುಗಿಸ್ಕೊಂಡು ಕೆಂಗೇರಿಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆದರೆ ಟ್ರಾಫಿಕ್ ಇರೋದಿಲ್ಲ, ಬೇಗ ರೀಚ್ ಆಗ್ಬೋದು ಅಂತ ಅವ್ರದ್ದು ಥಾಟು. ಸೊ ನಾವು ಬರ್ತಾನೆ ರೋಡಲ್ಲಿ ಹೋಟೆಲ್ ಕಾಣಿಸ್ತು, ಹಾಗಾಗಿ ಅಲ್ಲೇ ಟಿಫನ್ ಮಾಡಿಕೊಂಡು ಇಡ್ಲಿ ತೊಗೊಂಡು ತಿಂದ್ವಿ. ಚಿನ್ನಮ್ಮನಿಗೂ ತಿನ್ನಿಸಿ ನಾವು ಇವಾಗ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಮನೆಯಿಂದ ಹೊರಟಾಗ ಅಷ್ಟು ಬಿಸಿಲಿರಲಿಲ್ಲ ಫ್ರೆಂಡ್ಸ್. ಆಮೇಲೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಕಾರೊಳಗಡೆ ಕೂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಬಿಸಿಲು ಸ್ಟಾರ್ಟ್ ಆಯಿತು. ಹೊರಗಂತೂ ಕಾಲು ಇಡೋದಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಅದರಲ್ಲೂ ನಾವು ಇನ್ನೂ 11:30 ಆಗಿತ್ತು ಅಷ್ಟೇ ನಾವು ಮನೆಯಿಂದ ಹೊರಟು ಇಲ್ಲಿ ಸ್ಟಾರ್ಟ್ ಆದಾಗ ನಮ್ಮ ಜರ್ನಿ. ಸೊ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಹಾಲೆ ಚಿನ್ನಮ್ಮನಿಗೂ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತು. ಆ ಬಿಸಿಲಿಗೂ ಆ ಸೆಕೆಗೂ ಕೂಡ. ಚಿನ್ನಮ್ಮ ತಿಂಡಿ ತಿಂದಿದ್ದಕ್ಕೂ ಅದಕ್ಕೂ ಅವ್ರಿಗೆ ಬೆಳಗ್ಗೆ ಒಂದು ಸಲ ನಿದ್ದೆ ಮಾಡಬೇಕಿತ್ತು. ಸೊ ಅಲ್ಲೇ ಕಾರಲ್ಲೇ ಮಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಹೊರಟ್ವಿ. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಎಲ್ಲಿಗೆ ಹೋಗೋದು ಏನು ಕತೆ ಅಂತ ಹೇಳ್ಬಿಟ್ಟು. ಅವರು ನಿನಗೆ ಯಾಕೆ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಓಡಿಸ್ತಾ ಇದ್ದಾರೆ ಗಾಡಿನ. ಸರಿ ನಾನು ಸರ್ಪ್ರೈಸ್ ಕೊಡ್ತಾರೆ ಏನಾದರೂ ಅಂತ ಹೇಳ್ಬಿಟ್ಟು ನಾನು ಸರ್ಪ್ರೈಸ್ ಕೊಡಬೇಕಿತ್ತು ಅವ್ರಿಗೆ. ಸೊ ಅವರೇ ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಜರ್ನಿನ ಮೂವ್ ಮಾಡ್ತಾ ಇದ್ದಾರೆ. ನಾನು ಮದುವೆ ಆಗಿ ಬಂದಾಗ ಅವ್ರ ಫಸ್ಟ್ ಬರ್ಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ನಾನು ವರ್ಕ್ ಮಾಡ್ತಾಯಿದ್ದೆ, ಅವರು ವರ್ಕ್ ಮಾಡ್ತಾಯಿದ್ರು. ಸೊ ನಮಗೆ ಟೈಮ್ ಇರಲಿಲ್ಲ, ಮನೆಗೇ ಒಂದು ಕೇಕ್ ತೊಗೊಂಬಂದ್ಬಿಟ್ಟು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ ಇಯರ್ಗೆ ಅಂತೂ ನಾವು ಪ್ರೆಗ್ನೆಂಟ್ ಇದ್ದೆ ಮತ್ತು ಬಾಣಿತನಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ದರಿಂದ ಅಲ್ಲಿ ಅವ್ರಿಗೆ ಮತ್ತೆ ಬರೋಕ್ಕೂ ಆಗಲಿಲ್ಲ. ಅವರು ಔಟ್ಡೋರ್ ಶೂಟಿಂಗ್ ಇತ್ತು. ಸೊ ಅವ್ರೂ ಬರೋಕ್ಕಾಗಲಿಲ್ಲ ಮನೆಗೆ. ನಾವು ಹಂಗಾಗಿ ಮಿಸ್ ಆಗಿತ್ತು ಹೋದ ಸಲ. ಸೊ ಈ ವರ್ಷನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಬರ್ತ್ಡೇ ಮಾಡೋಕ್ಕೆ ಪುರ್ಸೊತ್ತು ಸಿಗಲಿಲ್ಲ, ಅವರು ಬರ್ದಿರಲಿಲ್ಲ. ಹಾಗಾಗಿ ಈ ಸಲನಾದರೂ ಇಬ್ಬರು ಒಟ್ಟಿಗೆ ಇದ್ವು, ಜೊತೆಯಲ್ಲಿ ಪಾಪುನೂ ಇದ್ಲು. ಪಾಪು ಹುಟ್ಟಿದ ಮೇಲಿಂದ ಅವ್ರದ್ದು ಸೆಕೆಂಡ್ ಬರ್ತ್ಡೇ. ಸೊ ಹಾಗಾಗಿ ನಾವು ಇವತ್ತು ಒಂದು ಕಡೆ ಹೋಗ್ತಾ ಇದ್ದೀವಿ. ಅವರು ಹೇಳಬೇಕು ಎಲ್ಲಿಗೆ ಅಂತ ಹೇಳ್ಬಿಟ್ಟು, ಆಮೇಲೆ ನನಗೂ ಗೊತ್ತಾಗೋದು ಎಲ್ಲಿಗೆ ಅಂತ.
ಇನ್ನು ಈ ಬಿಸಿಲಲ್ಲಿ ಹೋಗ್ತಾ ಹೋಗ್ತಾ ನನಗೆ ನೆನಪಾಗಿದ್ದು ಒಂದು ಸಾಂಗು, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುಮ್ಮನೆ ಒಂದು ಸಾಂಗ್ ಹಂಗೆ ಟ್ರೈ ಮಾಡಿದೆ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಲೈಕ್ ಮಾಡಿ. ಇನ್ನು ಚಿನ್ನಮ್ಮ ಅಂತೂ ಕಾರೊಳಗಡೆ ಸುಮ್ಮನೆ ಕೂತ್ಕೊತಾ ಇರಲಿಲ್ಲ. ಆ ಬಟನ್ ಒತ್ತೋದು ಈ ಬಟನ್ ಒತ್ತೋದು ಮಾಡ್ತಾನೇ ಇದ್ದರು. ಆಮೇಲೆ ಬಿಸಿಲಲ್ಲಂತೂ ಅವರು ಕೂತ್ಕೊತಾನೆ ಇರಲಿಲ್ಲ ನನ್ನ ಮೇಲ್ಗಡೆ. ಅವರು ಕೆಳಗಡೆ ಇಳಿಯೋದು, ಮತ್ತು ಇವರು ಸಡನ್ ಬ್ರೇಕ್ ಹಾಕಿದ್ರು ಅಂತೂ ಹೋಗಿ ಕೂತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಭಯ ಇತ್ತು. ಸೊ ಅವರು ಕೂತ್ಕೊತಾ ಇರಲಿಲ್ಲ. ಮಗುಗೆ ಹಿಂಸೆ ಮಾಡೋಕ್ಕೂ ಆಗೋದಿಲ್ಲ, ಕೂತ್ಕೋ ಅಂತ ಹೇಳ್ಬಿಟ್ಟು ಅವರು ಅದರೊಳಗಡೆ ಕಂಫರ್ಟಬಲಾಗಿ ಆಟ ಆಡ್ತಿದ್ರು. ಆಟಾಡಿ ಸಾಕಾಗ್ಬಿಟ್ಟು ನೋಡಿ ಯಾವ ಥರ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅದರೊಳಗಡೆ. ಸೊ ಅವರು ನೋಡಿ ಆರಾಮಾಗಿ ಪ್ರೀಶಿಯಸ್ಸಾಗಿ ಮಲ್ಕೊಂಡಿದ್ದಾರೆ. ನಾವು ಇನ್ನೇನು ರೀಚ್ ಆಗ್ತಾ ಬಂದು ಅಂತ ಕಾಣಿಸುತ್ತೆ ಲೊಕೇಶನ್ಗೆ. ಸೊ ಅವರು ಅಷ್ಟೊತ್ತವರೆಗೂ ಹೆಚ್ಚು ಕಮ್ಮಿ 1 ಅವರು ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ರು, ಚೆನ್ನಾಗಿ ಗಾಳಿ ಬೀಸಿತ್ತು ಅಂತ ಹೇಳ್ಬಿಟ್ಟು. ನಾವು ಲೊಕೇಶನ್ನಿಗೆ ರೀಚ್ ಆದಮೇಲೆ ಅವರು ಚಿನ್ನಮ್ಮ ಎದ್ದೋಳೋದು. ಈಗ ಸದ್ಯಕ್ಕೆ ಆರಾಮಾಗಿ ಮಲ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಸೈಡಲ್ಲಿ ಗಿಡ ಮರ ಎಲ್ಲ ತೋಟ ಹಸ್ರುಗಿದೆ. ಬೋರಿನ ನೀರು ಅನಿಸುತ್ತೆ ನೋಡಿ. ಈ ಕಡೆ ಎಲ್ಲ ಚೆನ್ನಾಗಿದೆ. ಚನ್ನರಾಯಪಟ್ಟಣ ಬಿಟ್ಟು ನಾವು ಮುಂದೆ ಬರ್ತಾ ಇದ್ದೀವಿ. ಎಲ್ಲಿಗೆ ಅಂತ ಇವರು ಕೊನೆಯಲ್ಲಿ ಹೇಳ್ತಾರೆ ನನಗೆ. ಐ ಥಿಂಕು ನೋಡಬೇಕು. ಇನ್ನು ನಾನು ಈ ಚನ್ನರಾಯಪಟ್ಟಣ ಕಡೆ ಎಲ್ಲ ಓಡಾಡಿಲ್ಲ, ಹಂಗಾಗಿ ನನಗೆ ಈ ಕಡೆ ಗೊತ್ತಿಲ್ಲ ಯಾವುದು ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅವರು ಈ ರೂಟಲ್ಲಿ ಬರ್ತಾ ಇದ್ದಾರೆ, ಚನ್ನರಾಯಪಟ್ಟಣ ರೂಟಲ್ಲಿ. ಸೊ ಲೊಕೇಶನ್ಗೆ ಇನ್ನೇನು ರೀಚ್ ಆಗ್ತಾ ಬಂದ್ವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅವರು ಮನೆಯಿಂದ ಸ್ಟಾರ್ಟ್ ಮಾಡಿಕೊಂಡು ತೊಗೊಂಬಂದು ನಿಲ್ಲಿಸಿದ್ದು ಇದು ಗೌಡಗೆರೆ ಚಾಮುಂಡೇಶ್ವರಿಗೆ. ನನಗಂತೂ ಫುಲ್ ಖುಷಿಯಾಗೋಯ್ತು ಫ್ರೆಂಡ್ಸ್. ಯಾಕಂದರೆ ನಾನು ತುಂಬ ದಿನದಿಂದ ಪ್ರೆಗ್ನೆಂಟ್ ಇರುವಾಗ್ಲೂ ಹೇಳ್ತಾ ಇದ್ದೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಆವಾಗ ಅವ್ರಿಗೆ ಇವತ್ತು ಟೈಮ್ ಕೂಡಿ ಬಂದಿದೆ ಅಂತ ಕಾಣಿಸುತ್ತೆ. ಇನ್ನು ಇಲ್ಲಿ ಪೂಜೆ ಎಲ್ಲ ಹೇಗಾಯಿತು, ಮತ್ತು ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಎಲ್ಲಿ ಹೋದ್ವಿ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.